ಈಗ ದಾವಣಗೆರೆ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ದಾವಣಗೆರೆಯಲ್ಲಿ ಭೀಕರವಾದಂಥ ಆಕ್ಸಿಡೆಂಟ್ ಆಗಿದೆ. ಕಾರು ಮತ್ತು ಬೈಕ್ನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಈ ಭೀಕರ ಅಪಘಾತದಿಂದ ಇಬ್ಬರು ಯುವತಿಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದು ಎಕ್ಸಾಕ್ಟ್ ಆಗಿ ನಡೆದಿರೋ ಘಟನೆ ದಾವಣಗೆರೆಯ ಹರಿಹರ ತಾಲೂಕಿನ ಕಡರನಾಯಕನಹಳ್ಳಿ ಬಳಿ. ಕಡರನಾಯಕನಹಳ್ಳಿ ಗ್ರಾಮದ ಪಲ್ಲವಿ 26 ವರ್ಷ ಆಕೆ ಸಾವನ್ನಪ್ಪಿದ್ದಾಳೆ. ಮತ್ತೊಬ್ಬ ಯುವತಿಯ ಹೆಸರು ಹೊಳೆಸಿರಿಗೆರೆ ಗ್ರಾಮದ ಸುಮಾ ಅಂತ 26 ವರ್ಷ. ಇವರಿಬ್ರು ಮೃತ ದುರ್ದೈವಿಗಳು. ಪಲ್ಲವಿ ಮತ್ತು ಸುಮಾ ಇವ್ರ ಜೊತೆಗೆ ಸಚಿನ್ ಬೈಕ್ನಲ್ಲಿ ಹೋಗುವಾಗ ಕಾರ್ ಡಿಕ್ಕಿ ಆಗಿದೆ. ಮುಖಾಮುಖಿಯಾಗಿ ಡಿಕ್ಕಿ ಆಗಿರೋದಿತ್ತು. ನೋಡಿ, ಸ್ಥಳದ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಅದೇ ಕಾರು ಈ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು. ಬೈಕ್ನಲ್ಲಿ 3 ಜನ ಹೋಗ್ತಾ ಇದ್ರು. ಸಚಿನ್ ಜೊತೆಗೆ ಪಲ್ಲವಿ ಮತ್ತು ಸುಮಾ ಇಬ್ಬರೂ ಬೈಕ್ನಲ್ಲಿ ಹೋಗ್ತಾ ಇದ್ರು. ಟ್ರಿಬಲ್ ರೈಡಿಂಗು. ಫಾಸ್ಟ್ ಆಗಿದ್ರು ಏನೋ ಗೊತ್ತಿಲ್ಲ. ಬಟ್ ಬೈಕು ಒಂದು ಕಡೆಯಿಂದ ಬಂದಿದೆ, ಕಾರು ಆ ಕಡೆಯಿಂದ ಬಂದಿದೆ. ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇತ್ತು. ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಯುವತಿಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಲ್ಲವಿ ಮತ್ತು ಸುಮಾ. ಸಚಿನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಆಸ್ಪತ್ರೆಗೆ ಸಾಗಿಸೋ ಮಧ್ಯದಲ್ಲಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಪಲ್ಲವಿ ಮತ್ತು ಸುಮಾ ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿಡ್ತಾರೆ. ಸ್ಥಳದಲ್ಲಿ ಬಿದ್ದಾಗ ಅನ್ಕಾನ್ಷಿಯಸ್ ಆಗಿದ್ರು. ಆಸ್ಪತ್ರೆಗೆ ಕರ್ಕೊಂಡೋಗೋ ಮಾರ್ಗ ಮಧ್ಯದಲ್ಲಿ ಉಸಿರು ನಿಲ್ಲಿಸಿದ್ದಾರೆ.